ಕ್ಲೈಮ್ಯಾಕ್ಸ್ ಸಿನಿಮಾಸ್ನ ಮತ್ತೊಂದು ಥಿಯೇಟರ್ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ಇಲ್ಲೇ ನಮ್ಮ ಟೀಮ್ ವಿಷ್ಣು ಸರ್ಗಾಗಿ ಕಂಪ್ಲೀಟ್ ಆಗಿ ಕ್ಲಿಪ್ಸ್ನ 5.1.2 ಪ್ಯಾಕೇಜ್ನಲ್ಲಿ ಮಾಡಿದ ಡೆಡಿಕೇಟೆಡ್ ಹೋಮ್ ಥಿಯೇಟರ್ ಅನ್ನು ಸಿದ್ಧಪಡಿಸಿರುವುದು. ಇಂದಿನ ವಿಡಿಯೋದಲ್ಲಿ ನಾವು ಶೋಕೇಸ್ ಮಾಡಲು ಹೊರಟಿರುವುದು ಈ ಒಂದು ಥಿಯೇಟರ್ನ ಡೀಟೇಲ್ಸ್ ಬಗ್ಗೆ. ಫಸ್ಟ್ ಆಫ್ ಆಲ್ ನಾವು ಈ ಒಂದು ಥಿಯೇಟರ್ನ ಡಿಸೈನ್ ಬಗ್ಗೆ ಮಾತನಾಡಿ ಶುರು ಮಾಡೋಣ. ನೋಡುವಾಗಲೇ ಬಹಳ ಮಿನಿಮಲ್ ಹಾಗೂ ಎಲಿಗೆಂಟ್ ಆದ ಒಂದು ಡಿಸೈನ್ ಅನ್ನು ಈ ಥಿಯೇಟರ್ನಲ್ಲಿ ನಾವು ತಂದಿದ್ದೇವೆ. ಒಂದು ಟ್ವೈ ಕಲರ್ ಕಾಂಬಿನೇಷನ್ ಅನ್ನೇ ಈ ಥಿಯೇಟರ್ನಲ್ಲಿ ನಾವು ಮಾಡಿರೋದು. ಮೊದಲನೇದಾಗಿ ಎಡ ಮತ್ತು ಬಲ ಗೋಡೆಗಳಿಗೆ ಲೈಟ್ ಬ್ರೌನ್ ಶೇಡ್ ಅನ್ನು ಬಳಸಲಾಗಿದೆ. ಸ್ವಲ್ಪ ಹಿಂದೆ ಕಾಣಿಸುವ ಈ ಕ್ಲೀನ್ ಶೇಡ್ ನಮ್ಮ ಸೈಡ್ ಗೋಡೆಯಿಂದ ಸ್ಟಾರ್ಟ್ ಆಗಿ ಸೀಲಿಂಗ್ ಮೂಲಕ ಬಂದು ಆ ಕಡೆಯ ಗೋಡೆಗೆ ಎಂಡ್ ಆಗುವ ರೀತಿಯಲ್ಲಿ ಡಿಸೈನ್ ಮಾಡಿದ್ದೀವಿ. ಹಿಂದಕ್ಕೆ ನೋಡಿದ್ರೆ ಹಿಂದಿನ ಗೋಡೆಯು ಅದೇ ಬ್ರೌನ್ ಶೇಡ್ ನ ಮುಂದುವರಿಕೆಯಾಗಿದೆ. ಇನ್ನು ಸೀಲಿಂಗ್ ನೋಡುವುದಾದ್ರೆ ಮೊದಲನೆಯದಾಗಿ ನಾವು ನೀಡಿದ್ದು ಬ್ಲ್ಯಾಕ್ ಟೋನ್. ಇಂದು ಈ ಒಟ್ಟಾರೆ ಆಂಬಿಯನ್ಸ್ ಅನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ. ಈ ಎರಡು ಬಣ್ಣಗಳು ಬ್ರೈಟ್ ಆಗಿರೋದ್ರಿಂದ ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣಲಿ ಅಂತ ಫ್ರಂಟ್ ನಲ್ಲಿ ಬ್ಲ್ಯಾಕ್ ಕಲರ್ ಹಾಕಿದ್ದೇವೆ. ಅದರ ಜೊತೆಗೆ ಡಿಸೈನ್ ಸ್ವಲ್ಪ ಹೈಲೈಟ್ ಆಗಲಿ ಅಂತಲೇ ಈ ಕಾಣುವ ಗೋಲ್ಡನ್ ಸ್ಟ್ರೈಪ್ಸ್ ನಾವು ಕೊಟ್ಟಿದ್ದೀವಿ. ಅದು ಒಂದು ರಿಚ್ ಪ್ರೀಮಿಯಂ ಹಾಗೂ ಎಲಿಗೆಂಟ್ ಲುಕ್ ಅನ್ನೇ ಈ ಥಿಯೇಟರ್ಗೆ ನೀಡುತ್ತದೆ. ಇದಕ್ಕೆಲ್ಲ ಮ್ಯಾಚ್ ಆಗುವ ರೀತಿಯಲ್ಲೇ ನಾವು ಫ್ಲೋರ್ ನಲ್ಲಿ ಅಕಾಸ್ಟಿಕ್ ಕಾರ್ಪೆಟ್ ಕೊಟ್ಟಿದ್ದೀವಿ. ಈ ಕಾಣುವ ಮೋಟರೈಸ್ಡ್ ರಿಕ್ಲೈನರ್ ಚೇರ್ಸ್ ಕೊಟ್ಟಿದ್ದೀವಿ. ಈ ಡೆಡಿಕೇಟೆಡ್ ಥಿಯೇಟರ್ ನಲ್ಲಿ ನಾವು ಕೊಟ್ಟಿರುವುದು 6 ಮೋಟರೈಸ್ಡ್ ರಿಕ್ಲೈನರ್ ಚೇರ್ಸ್. ಅದು ಸಹ ಆ ಕಲರ್ ಟೋಟಲ್ ಡಿಸೈನ್ ಗೆ ಮ್ಯಾಚ್ ಆಗುವ ರೀತಿಯಲ್ಲೇ ಇದೆ. ಈ ರಿಕ್ಲೈನರ್ ಬಗ್ಗೆ ಹೇಳೋದಾದರೆ ಇದು ಕ್ಲೈಮ್ಯಾಕ್ಸ್ ನ ಓನ್ ಬ್ರ್ಯಾಂಡ್ ಆದ ಹರ್ಷೂಸ್ ನ ಮೋಟರೈಸ್ಡ್ ರಿಕ್ಲೈನರ್ ಚೇರ್ಸ್ ಆಗಿದೆ. ನಾವು ಮಾಡುವ ಯಾವುದೇ ಥಿಯೇಟರ್ ಆಗಲಿ ಈಗ ಮೂವಿ ನೋಡಲು ಮಾತ್ರವಲ್ಲದೆ ಸುಮ್ಮನೆ ಕುಳಿತು ಮಾತನಾಡಲು ಅಥವಾ ಬುಕ್ ಓದಲು ಸಹ ಈ ಆಂಬಿಯನ್ಸ್ ಅನ್ನು ನಾವು ಯಾವಾಗಲೂ ಕ್ರಿಯೇಟ್ ಮಾಡುತ್ತೇವೆ. ಒಂದು ಕೋಸಿ ಅಟ್ಮಾಸ್ಫಿಯರ್ ಅನ್ನು ನಾವು ಯಾವಾಗಲೂ ಕ್ರಿಯೇಟ್ ಮಾಡಲು ಗಮನ ಹರಿಸುತ್ತೇವೆ. ಅದರಲ್ಲಿ ಪಾತ್ರವಹಿಸುವ ಒಂದು ಪ್ರಮುಖ ಫ್ಯಾಕ್ಟರ್ ಎಂದರೆ ಆ ರೂಮಿನ ಟೋಟಲ್ ಲೈಟ್ ಸೋರ್ಸ್ ಆಗಿದೆ. ಇಲ್ಲಿಯೂ ನಾವು ಹೇಳಿದಂತೆ ಸೈಡ್ ವಾಲ್ಗಳಲ್ಲಿ ರೆಸಿಸ್ಟ್ ವಾಲ್ ಮತ್ತು ಪ್ರೊಫೈಲ್ ಲೈಟ್ಸ್ ನೀಡಿದ್ದೇವೆ. ಅದರಿಂದ ನಾವು ನೋಡಿದಾಗ ಡೈರೆಕ್ಟ್ ಆಗಿ ಕಣ್ಣಿಗೆ ತಾಗದ ರೀತಿಯಲ್ಲಿ ಅದರ ಪ್ಲೇಸ್ಮೆಂಟ್ ಮಾಡಿದ್ದೇವೆ. ಸೀಲಿಂಗ್ ನಲ್ಲಿಯೂ ಹೇಳಿದ ಹಾಗೆ ಒಂದು ವ್ಯಾಕ್ ಎಲ್ಇಡಿ ಲೈಟ್ ಕೂಡ ಕೊಟ್ಟಿದ್ದೀವಿ. ಈ ಥಿಯೇಟರ್ ನ ಟೋಟಲ್ ಆಂಬಿಯನ್ಸ್ ಅನ್ನು ಎನ್ಹಾನ್ಸ್ ಮಾಡುವ ರೀತಿಯಲ್ಲೇ ಈ ಲೈಟ್ಸ್ ಎಲ್ಲವನ್ನೂ ಅರೇಂಜ್ ಮಾಡಿರೋದು. ಅದು ಈ ಥಿಯೇಟರ್ ಅನ್ನು ಒಂದು ಪ್ರೀಮಿಯಂ ಲೆವೆಲ್ಗೆ ತರಲು ಸಹಾಯ ಮಾಡುತ್ತಿದೆ. ಈಗಾಗಲೇ ಹೇಳಿದ ಹಾಗೆ ಸೈಡ್ ಗೋಡೆಯಲ್ಲಿ ಗೋಲ್ಡನ್ ಸ್ಟ್ರಿಪ್ಸ್ ಜೊತೆಗೆ ನಾವು ಬ್ಲಾಕ್ ಸ್ಟ್ರಿಪ್ಸ್ ಕೂಡ ಕೊಟ್ಟಿದ್ದೀವಿ. ಅದು ಟೋಟಲ್ ಆಗಿ ನೋಡುವಾಗ ಬಹಳ ಪ್ರೀಮಿಯಂ ಫೀಲ್ ಕೊಡುತ್ತದೆ. ಖಂಡಿತವಾಗಿಯೂ ಈ ಥಿಯೇಟರ್ ನಮಗೆ ಅದನ್ನು ನೀಡುತ್ತದೆ. ನನ್ನ ಹೆಸರು ವಿಶ್ವ. ಸೌಮ್ಯ. ನಮ್ಮ ಸ್ವಂತ ಊರು ಪೆರುಂಬಾವೂರು. ನಾವು ಈ ಮನೆ ಕಟ್ಟಿದ್ದು 2018ರಲ್ಲಿ. ಆ ಸಮಯದಲ್ಲಿ ನಮಗೆ ಥಿಯೇಟರ್ ಅಥವಾ ಇಂಥ ವಿಷಯಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹಾಗಾಗಿನೇ ನಾವು ಆಗ ಸಪರೇಟ್ ಆಗಿ ಥಿಯೇಟರ್ ರೂಮ್ ಅಂತೇನೂ ಮಾಡಿರಲಿಲ್ಲ. ನಂತರ ಈ ಕೋವಿಡ್ ಸಮಯದಲ್ಲಿ ಸುಮ್ಮನೆ ಕೂತಿದ್ದಾಗ ಈ ಸಿನಿಮಾಗಳನ್ನ ನೋಡೋಕೆ ಶುರು ಮಾಡಿದ್ವಿ. ಆಗಲೇ ನಿಜ ಹೇಳ್ಬೇಕು ಅಂದ್ರೆ ಈ ತರಹ ಒಂದು ಥಿಯೇಟರ್ ರೂಮ್ ಬೇಕು ಅನ್ನೋ ಯೋಚನೆ ಬಂದಿದ್ದು. ಆಗ ಆ ಸಮಯದಲ್ಲಿ ನಾವು ಸುಮ್ಮನೆ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದಾಗ ತುಂಬಾ ಥಿಯೇಟರ್ ರೂಮ್ಸ್ ಎಲ್ಲ ನೋಡಿ ನಮಗೂ ಒಂದು ಆಸೆ ಆಯ್ತು. ಆಗ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹೇಗೆ ಅಂತ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ನಾವು ಯೂಟ್ಯೂಬ್ ನಲ್ಲಿ ಹುಡುಕಿದಾಗ ಕ್ಲೈಮ್ಯಾಕ್ಸ್ ಸಿನಿಮಾಸ್ ಅಂತ ನೋಡಿದ್ವಿ. ಕ್ಲೈಮ್ಯಾಕ್ಸ್ ಸಿನಿಮಾಸ್ ಮಾತ್ರವಲ್ಲ, ಬೇರೆ ಹಲವರನ್ನು ಭೇಟಿ ಮಾಡಿ ಕರೆ ಮಾಡಿದೆ. ಹಾಗೆ ನಾವು ಮೊದಲು ಕ್ಲೈಮ್ಯಾಕ್ಸ್ ಸಿನಿಮಾಸ್ ನಲ್ಲಿ ಅನಂತ್ ಶಾಬಿನ್ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ. ಆಗ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಏನಾಯ್ತು ಅಂದ್ರೆ ನಾವು ಹಲವರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಮೊದಲು ಅಪ್ರೋಚ್ ಮಾಡಿ ನಾವು ಇಲ್ಲಿಗೆ ಬಂದಿದ್ದು ಕ್ಲೈಮ್ಯಾಕ್ಸ್ ಸಿನಿಮಾಸ್ಗೆ. ಅವರು ಬಂದ ತಕ್ಷಣನೇ ನಮ್ಮ ಮನೆನ ಎಲ್ಲ ಆಂಗಲ್ಸ್ ನಲ್ಲೂ ಚೆಕ್ ಮಾಡಿದ್ರು. ಆಗ ಇಂಟೀರಿಯರ್ ಎಲ್ಲ ನೋಡಿದ ಮೇಲೆ ಅದರಲ್ಲಿ ಒಂದು ಥಿಯೇಟರ್ ರೂಮ್ ಕಟ್ಟುವ ಪಾಸಿಬಿಲಿಟೀಸ್ ಸ್ವಲ್ಪ ಕಡಿಮೆನೇ ಇತ್ತು. ನಂತರ ಅವರು ಆಯ್ಕೆಗಳನ್ನು ಮಾಡಿದ್ರು. ಹಾಗೆ ಚೆಕ್ ಮಾಡಿದ ಮೇಲೆ ಅವರು ಹೇಳಿದ್ರು ಬೇಕಿದ್ರೆ ನಮಗೆ ಮೇಲೆ ಫಸ್ಟ್ ಫ್ಲೋರ್ ಇದೆ, ಅದರ ಮೇಲೆ ಒಂದು ಡ್ರೆಸ್ ವರ್ಕ್ ಮಾಡಿ ಅದರಲ್ಲಿ ಬೇಕಾದ್ರೆ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ಒಂದು ಡಿಸೈನ್ ಅವರು ನಮಗೆ ಕೊಟ್ರು. ಆಮೇಲೆ ನಾವು ಎಕ್ಸ್ಟ್ರಾ ಡ್ರೆಸ್ ವರ್ಕ್ ಮಾಡಿದ್ವಿ. ಅದರ ಜೊತೆಗೇನೆ ಕ್ಲೈಮ್ಯಾಕ್ಸ್ ಸಿನಿಮಾಸ್ ನಂತೂ ಅವರೆಲ್ಲ ಸಜೆಸ್ಟ್ ಮಾಡಿದ ಹಾಗೆ ಒಂದು ಡಯಾಗ್ರಾಮ್ ಡೈಮೆನ್ಷನ್ಸ್ ನಲ್ಲಿ ನಾವು ಇದನ್ನ ಕಟ್ಟಿದ್ದು. ಆಕ್ಚುಲಿ ನಾವು ಕ್ಲೈಮ್ಯಾಕ್ಸ್ ಸಿನಿಮಾಸ್ಗೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಆಲ್ಮೋಸ್ಟ್ 1-2 ಇಯರ್ಸ್ ಟೈಮ್ ತಗೊಟ್ಟು ಇಷ್ಟೆಲ್ಲ ಬಿಲ್ಡ್ ಮಾಡೋದಕ್ಕೆ. ಈ 2 ವರ್ಷದಲ್ಲಿ ನಾವು ಕ್ಲೈಮ್ಯಾಕ್ಸ್ ಸಿನಿಮಾ ಸಂಪರ್ಕಿಸಿದ್ರು. ಅವರನ್ನು ಕಿರಿಕಿರಿ ಮಾಡುವಂತಹ ಯಾವುದೇ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಆದ್ರೆ ಇವರು ನಿಯಮಿತವಾಗಿ ನಮ್ಮ ಸಂಪರ್ಕದಲ್ಲಿದ್ದರು. ಅದಕ್ಕಾದ್ರೂ ನಾವು ಖುಷಿ ಇದ್ದಿದ್ವಿ. ಈ ಟೈಮ್ ನಲ್ಲಿ ನಾವು ಹಲವರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಹಲವರು ನಮ್ಮನ್ನ ಅಪ್ರೋಚ್ ಮಾಡಿದ್ರು. ಆದ್ರೆ ಯಾರು ನಮ್ಗೆ ಸ್ಥಿರತೆ ತೋರಿಸಿರಲಿಲ್ಲ ನಮ್ಮ ಅಪ್ರೋಚ್ ವಿಚಾರದಲ್ಲೂ. ಅದಾದ್ಮೇಲೆ ಮತ್ತೆ ಶಾಬಿನ್ ಹತ್ರ ಬರೋದು, ಹಾಗೆ ಬೇರೆ ವಿಷಯಗಳ ಬಗ್ಗೆ ಆಗಾಗ ಇಲ್ಲಿ ಹತ್ತಿರದಲ್ಲಿ ವರ್ಕ್ ಇದ್ದಾಗೆಲ್ಲ ಇಲ್ಲಿಗೆ ಬಂದು ನೋಡ್ತಾ ಇದ್ರು. ಅದೆಲ್ಲ ಈ 1-2 ಇಯರ್ಸ್ ಗ್ಯಾಪ್ ನಲ್ಲಿ ಅನ್ನೋದನ್ನ ನೆನಪಿಟ್ಟುಕೊಳ್ಳಬೇಕು. ಆಗ ಅಷ್ಟು ದಿನ ನಮ್ಮ ಜೊತೆ ಫ್ರೀಕ್ವೆಂಟ್ ಆಗಿ ಅವರು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು. ಈ ಕಾಣಿಸ್ತಾ ಇರೋ ಥಿಯೇಟರ್ ಆಕ್ಚುಲಿ ನಮ್ಮ ವಿಷ್ಣು ಸರ್ಗೆ ಸ್ಪೇಸ್ ಇಲ್ಲದೆ ಇರೋದ್ರಿಂದ ಫಸ್ಟ್ ಫ್ಲೋರ್ ನಲ್ಲಿ ಈ ಹಿಂದೆ ಹೇಳಿದ ಹಾಗೆ ರೂಫಿಂಗ್ ಮಾಡಿ ಅದರ ಕೆಳಗೆ ACC ಬ್ಲಾಕ್ ಇಟ್ಟು ಒಂದು ರೂಮ್ ಕನ್ಸ್ಟ್ರಕ್ಟ್ ಮಾಡಿನೇ ಈ ಸುಂದರವಾದ ಥಿಯೇಟರ್ನ ನಾವು ಬಿಲ್ಡ್ ಮಾಡಿರೋದು. ಲೆಫ್ಟ್ ಸೈಡ್ ನಲ್ಲಿ ನೀವು ನೋಡಿದಾಗ ಒಂದು ಬೀನ್ ಕಾಣಿಸುತ್ತೆ. ಆ ಬೀನ್ನ ಕೂಡ ನಾವು ಡಿಸೈನ್ ನಲ್ಲಿ ಇಂಟಿಗ್ರೇಟ್ ಮಾಡಿನೇ ಈ ಕಾಣಿಸುವ ಶೇಪ್ಗೆ ನಾವು ಇದನ್ನ ತಂದಿರೋದು. ಈ ಥಿಯೇಟರ್ ರೂಮಿನ ಅಳತೆ ಹೇಳುವುದಾದ್ರೆ ನಾವು 19 ಅಡಿ ಉದ್ದ ಮತ್ತು 11.5 ಅಡಿ ಅಗಲದ ಜಾಗವನ್ನ ತೆಗೆದುಕೊಂಡಿದ್ದೇವೆ. ಸೀಲಿಂಗ್ ಆಲ್ರೆಡಿ ಅಲ್ಯೂಮಿನಿಯಂ ಸೀಲಿಂಗ್ ಇದೆ. ಹಾಗಾಗಿ ಅದರ ಕೆಳಗಡೆ ನಮ್ಮ ವಿ ಬೋರ್ಡ್ ಪಾರ್ಟಿಷನ್ ಮಾಡಿ
ಮೇಲ್ಗಡೆ ಅಕಾಸ್ಟಿಕ್ ಮೆಟೀರಿಯಲ್ ಫಿಲ್ ಮಾಡಿದ್ದೀವಿ. ಫೈನಲಿ ಇಲ್ಲಿ ಕಾಣುತ್ತಿರುವ ಅಕಾಸ್ಟಿಕ್ ಸ್ಕಿಲ್ಡ್ ಫ್ಯಾಬ್ರಿಕ್ ಆಗಿರುವ ಫೈನಲ್ ಲೇಯರ್ ಅನ್ನು ನಾವು ನೋಡಬಹುದು. ಹಾಗಾಗಿ ಸೈಡ್ ವಾಲ್ಸ್ ಇರಲಿ ಅಥವಾ ಬ್ಯಾಕ್ ವಾಲ್ ಇರಲಿ ಎಲ್ಲ ವರ್ನಲ್ಲೂ ಹೇಳಿದ ಹಾಗೆ ಅಬ್ಸಾರ್ಪ್ಷನ್ ಬೇಕಾದ ಜಾಗದಲ್ಲಿ ಅಬ್ಸಾರ್ಪ್ಷನ್, ಡಿಫ್ಯೂಷನ್ ಬೇಕಾದ ಜಾಗದಲ್ಲಿ ಡಿಫ್ಯೂಷನ್ ಮೆಟೀರಿಯಲ್ಸ್ ಆಡ್ ಮಾಡಿ ನಾವು ಸೌಂಡ್ ಅನ್ನು ಟ್ರೀಟ್ ಮಾಡಿದ್ದೀವಿ. ಅದೇ ರೀತಿ ಎಸ್ಥೆಟಿಕ್ಸ್ ಕೂಡ ಸರಿಯಾಗಿದೆ. ಸೌಂಡ್ ಗೆ ಬೇಕಾದ ಟ್ರೀಟ್ಮೆಂಟ್ ಎಲ್ಲವನ್ನು ಮಾಡಿದ್ದೇವೆ. ಸೌಂಡ್ ಕೂಡ ಓಕೆ. ಥಿಯೇಟರ್ ಎನ್ನುವ ಒಂದು ಕಾನ್ಸೆಪ್ಟ್ ಅನ್ನು ನಾವು ಯೂಟ್ಯೂಬ್ ನಲ್ಲಿ ಮಾತ್ರ ನೋಡಿದ್ದೆವು. ಹಾಗಾಗಿ ಇದು ಹೇಗಿರುತ್ತೆ ಅಂತ ನಾವು ಒಂದ್ಸಲ ವಿಶ್ವಲೈಸ್ ಮಾಡಬೇಕು ಅನ್ನುವ ಆಸೆ ಇತ್ತು. ಹಾಗಾಗಿ ನಾವು ಶಾಪಿಂಗ್ ಜೊತೆ ಕನೆಕ್ಟ್ ಆದಾಗ ಕೆಲವು ಸೈಟ್ ವಿಸಿಟ್ಸ್ ಅರೇಂಜ್ ಮಾಡಿದ್ರು. ಹಾಗಾಗಿ ಅಲ್ಲಿಗೆ ಹೋದ ಮೇಲೆಯೇ ಗೊತ್ತಾಗಿದ್ದು, ಓಕೆ, ಇದರಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಪಾಸಿಬಲ್ ಇದೆ ಅಂತ. ಇದರಲ್ಲಿ ನಮ್ಗೆ ಯಾವ್ದು ಸರಿ ಹೋಗುತ್ತೆ ಅಂತ ಶಾಬಿನ್ ಜೊತೆ ಚರ್ಚಿಸಿ ಈ ಕಲರ್ ಥೀಮ್ ಅಳವಡಿಸಿದ್ದೇವೆ. ಆವಾಗ್ಲೇ ನಮಗೆ ಅರ್ಥ ಆಗಿದ್ದು ಹೇಳುವ ಹಾಗೆ ಹಾಡುಗಳಿಗೆ ಬೇರೆ ಮೂವೀಸ್ ನೋಡಲು ಡಿಫ್ರೆಂಟ್ ಆಪ್ಷನ್ಸ್ ಹೀಗೆ ಎಲ್ಲವೂ ಅವರ ಬಳಿ ಇತ್ತು. ಆದರೆ ನಮ್ಮ ಟೇಸ್ಟ್ ಹೆಚ್ಚಾಗಿ ಮೂವೀಸ್ ಆಗಿತ್ತು. ಹಾಗಾಗಿ ನಾವು ಅಂಥದ್ದೇ ಒಂದು ಆಪ್ಷನ್ ಚೂಸ್ ಮಾಡಿದ್ವಿ. ಈಗ ಇದನ್ನ ಸೆಟ್ ಮಾಡಿದ ಮೇಲೆ ವೀಕೆಂಡ್ ಬಂದರೆ ಫ್ರೈಡೇ ನೈಟ್ ಖಂಡಿತವಾಗಿಯೂ ನಾವು ಥಿಯೇಟರ್ಗೆ ಬರ್ತೀವಿ. ಫ್ಯಾಮಿಲಿ ಜೊತೆ ನಮಗೆ ಎಂಜಾಯ್ ಮಾಡೋಕೆ ಆಗ್ತಿದೆ. ನಾವು ಹೊರಗಡೆ ಥಿಯೇಟರ್ಗೆ ಹೋಗೋದು ತುಂಬಾನೇ ಕಡಿಮೆ ಆಯ್ತು. ನಮಗೆ ಈಗ ಇದೇ ಹೆಚ್ಚು ಖುಷಿ ಕೊಡ್ತಿದೆ. ಎಲ್ಲ OTTಯನ್ನು ಇದರಲ್ಲಿ ಅಸೋಸಿಯೇಟ್ ಮಾಡಿರೋದ್ರಿಂದ ನಮಗೆ ಎಲ್ಲವೂ ಇದರಲ್ಲಿ ಅವೈಲೇಬಲ್ ಇದೆ. ನಾವು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ. ಈ ಥಿಯೇಟರ್ ನಲ್ಲಿರುವ ಉಪಕರಣಗಳ ಬಗ್ಗೆ ಹೇಳುವುದಾದ್ರೆ ಪೂರ್ತಿಯಾಗಿ ಕ್ಲಿಪ್ಸ್ನ 5.1.2 ಸ್ಪೀಕರ್ ಪ್ಯಾಕೇಜ್ ಬಳಸಿದ್ದೇವೆ. ಮುಂದೆ ಸಾಕಷ್ಟು ಉದ್ದ ಇರುವ ರೂಮ್ ಇರುವುದರಿಂದ ಉತ್ತಮ ಥ್ರೋಗಾಗಿ ನಾವು ಫ್ಲೋರ್ ಸ್ಟ್ಯಾಂಡಿಂಗ್ ಸ್ಪೀಕರ್ಸ್ ಅಳವಡಿಸಿದ್ದೇವೆ. ಕಿಪ್ಸರ್ 600F ಫ್ಲೋರ್ ಸ್ಟ್ಯಾಂಡಿಂಗ್ ಸ್ಪೀಕರ್ ಅನ್ನು ಮುಂದೆ ಎಡ ಮತ್ತು ಬಲಕ್ಕೆ ಎತ್ತಿರಮಿ. ಹೇಳಿದ ಹಾಗೆ ಇದರಲ್ಲಿ ಡುವಲ್ 6.5 ಇಂಚಿನ ಸಿರಾ ಮೆಟಾಲಿಕ್ ಕೋನ್ ಬೂಫರ್ಗಳಿವೆ. ಇದರ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ 34 ಹರ್ಟ್ಸ್ ನಿಂದ 25 ಕಿಲೋ ಹರ್ಟ್ಸ್ ವರೆಗೂ ಇರೋದ್ರಿಂದ 600F ಕಿಪ್ಸ್ನ ಉತ್ತಮ ಮಾಡೆಲ್ ಆಗಿದೆ. ಸೆಂಟರ್ ಚಾನೆಲ್ ಗಮನಿಸಿದ್ರೆ R50C ಎಂಬ ಚಾನೆಲ್ ಅನ್ನು ನೀಡಿದ್ದೇವೆ. ಸೆಂಟರ್ ಚಾನೆಲ್ ಅಲ್ಲಿ ಕ್ಲಿಪ್ಸ್ ನ ಅದೇ ಸರಣಿಯ ಡ್ಯುಯಲ್ ಡ್ರೈವ್ ಸ್ಪೀಕರ್ ಬಳಸಿದ್ದೇವೆ. ಸೈಡ್ ಸೌಂಡ್ ಕಡೆ ನಾವು ನೋಡಿದರೆ ಕ್ಲಿಪ್ಸ್ ನ R40M ಎನ್ನುವ ಬುಕ್ಶೆಲ್ಫ್ ಸ್ಪೀಕರ್ಸ್ ಅನ್ನು ಕೂಡ ಕೊಟ್ಟಿದ್ದೀವಿ. ಅಟ್ಮಾಸ್ಫಿಯರ್ ನಲ್ಲಿ ಆಗಿರುವ ನಾವು ಕ್ಲಿಪ್ಸ್ ನದೇ ಆದ TS16C2 ಎನ್ನುವ ಸ್ಪೀಕರ್ ಅನ್ನು ನೀಡಿದ್ದೀವಿ. ಸಬ್ ವೂಫರ್ ಆಗಿ ಡೆಫಿನಿಟಿ ಟೆಕ್ನಾಲಜಿಯ 10 ಇಂಚಿನ DN10 ಬಳಸಿದ್ದೇವೆ. ಈ ಸಬ್ ವೂಫರ್ ನಲ್ಲಿ ಪ್ಯಾಸಿವ್ ರೇಡಿಯೇಟರ್ ಇರೋದ್ರಿಂದ ಬೇಸ್ ರೆಸ್ಪಾನ್ಸ್ ಸಮನಾಗಿ ಹರಡುತ್ತದೆ. ಇದರ ಬೇಸ್ ರೆಸ್ಪಾನ್ಸ್ ನೋಡಿದರೆ ನಮಗೆ 28 ಹರ್ಟ್ಜ್ ನಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಈ 19-11 ರೂಮಿನಲ್ಲಿ ನಾವು ಯಾವ ಸೀಟಿಂಗ್ ಪೊಸಿಷನ್ ನಲ್ಲಿ ಕುಳಿತರೂ ನಮಗೆ ಆ ಒಂದು ಸಬ್ ವೂಫರ್ ನ ಇಂಪ್ಯಾಕ್ಟ್ ಅನ್ನು ತುಂಬಾ ಚೆನ್ನಾಗಿ ಫೀಲ್ ಮಾಡಬಹುದು. ಇದರ ಪೀಕ್ ಕೆಪಾಸಿಟಿ ನೋಡಿದರೆ ಅದು 500 ವಾಟ್ಸ್ ಎಂದು ಹೇಳಲಾಗಿದೆ. ಈ ಡೆಡಿಕೇಟೆಡ್ ಥಿಯೇಟರ್ಗೆ ನಾವು ಬೆನ್ಕ್ಯೂನ 4K ಪ್ರೊಜೆಕ್ಟರ್ ಬಳಸಿದ್ದೇವೆ. ಅದರ ಮಾಡೆಲ್ ನೋಡೋದಾದ್ರೆ ಬೆನ್ಕ್ಯೂ DK700. ಈ ಪ್ರೊಜೆಕ್ಟರ್ ದೃಶ್ಯಗಳನ್ನು ನಮಗೆ ತೋರಿಸುವುದು ಎಲೈಟ್ ನ 135 ಇಂಚಿನ ಸ್ಟೇಬಲ್ ಫ್ರೇಮ್ ಸೀರೀಸ್ ಸ್ಕ್ರೀನ್ ಆಗಿದೆ. ಮುಂಪಾರುವಲ್ಲಿ ನಮ್ಮ ಎಡ ಬಲ ಮಧ್ಯದ ಸ್ಪೀಕರ್ಗಳು ಮತ್ತು ಕಸ್ಟಮ್ AV ರ್ಯಾಕ್ ಅನ್ನು ನಾವು ನೋಡಬಹುದು. ನಾವಿಲ್ಲಿ ಈ ಥಿಯೇಟರ್ ಮಾಡಿ ಈಗ ಆಲ್ಮೋಸ್ಟ್ 1 ಇಯರ್ ಆಯ್ತು. ಈ 1 ಇಯರ್ ಗ್ಯಾಪ್ ಅಲ್ಲಿ ಕಂಪ್ಲೇಂಟ್ಸ್ ಅನ್ನೋದು ಇಲ್ಲಿವರೆಗೂ ಏನು ಬಂದಿಲ್ಲ. ನಮ್ಮ ಯೂಸೇಜ್ ಅಂದ್ರೆ ನಾವು ಅದನ್ನ ಚೆನ್ನಾಗಿ ಬಳಸ್ತಿದ್ವಿ. ಲಿಕ್ಲೈನರ್ ವಿಷಯಕ್ಕೆ ಬಂದ್ರೆ ನಮಗೆ ಇಬ್ರು ಮುಖ್ಯಿದ್ದಾರೆ. ಅವ್ರು ಇಬ್ರು ಇದನ್ನ ಹಾಳು ಮಾಡ್ತಾನೆ ಯೂಸ್ ಮಾಡ್ತಿದ್ರು. ಅದರಿಂದಲೇ ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಬಂತು ಅನ್ನೋದು ನಿಜ. ಆದರೂ ಕೂಡ ನಾವು ಕಾಲ್ ಮಾಡಿದ ತಕ್ಷಣನೇ ಬಂದು ರೆಕ್ಟಿಫೈ ಮಾಡೋ ಒಂದು ಸಪೋರ್ಟ್ ಇತ್ತು. ಮೇ ಬಿ 1-2 ಡೇಸ್ ಒಳಗಡೆ ನಮಗೆ ಈ ರಿಕ್ಲೈನರ್ಸ್ ವರೆಗೂ ಅವರು ರೆಕ್ಟಿಫೈ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಟೆಕ್ನಿಕಲ್ ಸೈಡ್ ಅಲ್ಲಿ ನಮಗೆ ಜಾಸ್ತಿ ಕಂಪ್ಲೇಂಟ್ಸ್ ಅಂತೂ ಇಲ್ಲಿಯವರೆಗೆ ಬಂದಿಲ್ಲ. ಮತ್ತೆ ಸೌಂಡ್ ವೇರಿಯೇಷನ್ ಏನಾದ್ರು ಚೇಂಜ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಅಷ್ಟು ಬೇಗ ಆಡುತ್ತಾ? ಮೇ ಬಿ 1-2 ಡೇಸ್ ಒಳಗಡೆ ಬಂದು ಆ ಕಾನ್ಫಿಗರೇಷನ್ ಮಾಡೋದಕ್ಕೆ ಒಂದು ಹೆಲ್ಪ್ ಯಾವಾಗಲೂ ಅವರು ಮಾಡ್ತಿದ್ರು. ಅದು ನಮಗೆ ತುಂಬಾ ತೃಪ್ತಿ ಕೊಡುತ್ತೆ. ಯಾಕಂದ್ರೆ ರಾತ್ರಿ ನೆಟ್ ಸಿಗದಿದ್ದಾಗ ಅಥವಾ ಬೇರೆ ಸಮಸ್ಯೆಗಳಿಂದ ಇದು ಕೆಲಸ ಮಾಡದೆ ಹೋದಾಗ ನಮಗೆ ಕಷ್ಟವಾಗುತ್ತೆ. ಹಾಗಾಗಿ ಅಂಥದ್ದೇ ಇಶ್ಯೂ ಅಥವಾ ಯಾವುದೇ ಕ್ಲಾರಿಫಿಕೇಶನ್ ಇದ್ರೂ ಎಷ್ಟು ರಾತ್ರಿಯಲ್ಲಿ ಕಾಲ್ ಮಾಡಿದ್ರು ಬಂದು ಅಥವಾ ಫೋನ್ ನಲ್ಲಿ ಆದ್ರೆ ತಕ್ಷಣ ಕನೆಕ್ಟ್ ಮಾಡಿ ನಮಗೆ ರಿಸಾಲ್ವ್ ಮಾಡಿ ಕೊಡ್ತಾರೆ. ಹಾಗಾಗಿ ನಾವು ಇದರಲ್ಲಿ ತುಂಬಾನೇ ಹ್ಯಾಪಿ ಆಗಿದ್ದೀವಿ.